Hello all, welcome to Creative IS Academy. This is Lohit Kumar R here. ಈ ಕ್ಲಾಸಲ್ಲಿ ನಾವು ಭಾರತದ ಪಶ್ಚಿಮದ ಕಡೆಗೆ ಹರಿಯುವ ನದಿಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಫ್ ಇಂಡಿಯಾ. ನೋಡಿ, ಇಲ್ಲಿ ಒಂದು ಮ್ಯಾಪ್ ಕಾಣ್ತಾ ಇದೆ. ಇದರಲ್ಲಿ ಕೊಟ್ಟಿರ್ತಕ್ಕಂಥ ನದಿಗಳನ್ನು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಮೊದಲನೇ ಹಂತದಲ್ಲಿ ನಾವು ನರ್ಮದಾ ನದಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನದಿ ಇದು. ಸೊ ಇದು ಪಶ್ಚಿಮದ ಕಡೆಗೆ ಹರಿಯುವುದ ನದಿ. ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ? ವೆಸ್ಟ್ ಫ್ಲೋಯಿಂಗ್ ರಿವರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಪಶ್ಚಿಮದ ಕಡೆ ಹರಿಯುವಂತಹ ನದಿಗಳಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ದೊಡ್ಡದಾದ ನದಿಯಾಗಿದೆ. ಇದು ಮೊದಲನೇ ಪಾಯಿಂಟ್ ಆಗಿ ತಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಮುಂದುವರೆದಂತೆ ನಾವು ಪೆನಿನ್ಸುಲಾರ್ ಇಂಡಿಯಾ ಅಂತೇಳಿ ಕರಿತೀವಿ. ನೋಡಿ, ಇದಕ್ಕೆ ಭಾರತದ ಪರ್ಯಾಯ ಪ್ರಸ್ಥಭೂಮಿ ಅಥವಾ ಪ್ರಸ್ಥಭೂಮಿ. ಭಾರತದಲ್ಲಿ ಪಶ್ಚಿಮದ ಭಾಗಕ್ಕೆ ಹರಿತಕ್ಕಂಥ ಅತ್ಯಂತ ದೊಡ್ಡ ನದಿ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ನರ್ಮದಾ ನದಿ ಅಂತೇಳಿ ತಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಡಯಾಗ್ರಾಮನ್ನು ಕೊಟ್ಟಿದ್ದೇನೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ನೋಡಿ, ಯಾವ ಭಾಗದಲ್ಲಿ ಯಾವ ಭಾಗದಲ್ಲಿ ಹರಿತಾ ಹೋಗುತ್ತೆ ಅನ್ನೋದು ಕೂಡ ನಾವು ನೋಡ್ಕೊಳ್ಬೋದಾಗತ್ತೆ. ನೋಡಿ, ಸರ್ದಾರ್ ಸರೋವರ್ ಅಂತೇಳಿದೆ. ನೋಡಿ, ಇದೇ ಒಂದು ಡ್ಯಾಮ್ ಏನಿದೆಯಲ್ಲ, ನರ್ಮದಾ ನದಿಗೆ ಕಟ್ಟಿರ್ತಕ್ಕಂಥದ್ದು. ಗುಜರಾತ್ ಸ್ಟೇಟಲ್ಲಿದೆ, ಮಧ್ಯಪ್ರದೇಶ್ ಸ್ಟೇಟಲ್ಲೂ ಕೂಡ ಹರಿಯುತ್ತೆ. ಮುಂದುವರೆದಂತೆ ಬೋರಾದ್, ಛೋಟಾ, ಇಂದಿರಾ ಸಾಗರ್, ಚಂಕೇಶ್ವರ್, ಹಿರಾನ್, ಕೊರಾರ್, ಬರ್ಣ, ಬಾರ್ಕಿ ಡ್ಯಾಮ್ ಜೊತೆಗೆ ಶಕ್ಕರ್, ದಿನ್ವಾಯಿ, ತಾವಾ. ನೋಡಿ, ತಾವಾ ಅಂತಕ್ಕಂಥ ನದಿನೂ ಕೂಡ ಇದೆ. ಅದನ್ನು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಬಂಜಾರ್, ಬುರ್ಹೇರ್ ಮತ್ತು ಶಾರ್. ಸೊ ಮುಂದುವರೆದಂತೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನರ್ಮದಾ ನದಿಗೆ ಸಂಬಂಧಪಟ್ಟಂತೆ. ನೋಡಿ, ನರ್ಮದಾ ಫ್ಲೋಸ್ ವೆಸ್ಟ್ ವಾರ್ಡ್ಸ್ ಥ್ರೂ ಎ ರಿಫ್ಟ್ ವ್ಯಾಲಿ ಬಿಟ್ವೀನ್ ದ ವಿಂಧ್ಯನ್ ರೇಂಜ್ ಆನ್ ದ ನದರ್ನ್ ಆ್ಯಂಡ್ ಸಾತ್ಪುರ ರೇಂಜ್ ಆನ್ ದ ಸೌತ್ ಅಂತ ಕರಿತೇವೆ. ನೋಡಿ, ಇಲ್ಲೊಂದು ಕಾಲ್ಪನಿಕವಾಗಿರ್ತಕ್ಕಂಥ ರೇಖೆಗಳನ್ನು ಹಾಕ್ಕೊತ ಹೋಗೋಣ. ಇದನ್ನು ನಾವು ನರ್ಮದಾ ನದಿ ಅಂತೇಳಿ ಕನ್ಸಿಡರ್ ಮಾಡೋಣ, ರೈಟ್. ಇದರ ಮೇಲ್ಭಾಗದಲ್ಲಿ ಅಂದರೆ ಉತ್ತರ ಭಾರತದಲ್ಲಿ ಅಥವಾ ಉತ್ತರ ಭಾಗದಲ್ಲಿ ಯಾವ ರೇಂಜ್ ಇದೆ, ಯಾವ ಪರ್ವತ ಶ್ರೇಣಿ ಇದೆ ಅಂತ ನೋಡಿಕೊಂಡಾಗ ವಿಂಧ್ಯನ್ ರೇಂಜ್ ಕಂಡುಬರುತ್ತೆ. ಅದೇ ರೀತಿಯಾಗಿ ದಕ್ಷಿಣ ಭಾಗದಲ್ಲಿ ಯಾವ ರೇಂಜ್ ಕಂಡುಬರುತ್ತೆ ಅಂತ ನೋಡ್ಕೊಂಡಾಗ ಸಾತ್ಪುರ ರೇಂಜ್ ಕಂಡುಬರುತ್ತೆ. ಇದರ ಮಧ್ಯಭಾಗದಲ್ಲಿ ನರ್ಮದಾ ನದಿ ಹರ್ಕೊಂಡು ಹೋಗುತ್ತೆ, ನೆನ್ಪಿಟ್ಕೊಳ್ಳಿ. ಇದರ ಉಗಮ ಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಅಮರ್ಕಂಟಕ್ ಅಂದರೆ ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಅಮರಕಂಟಕ್ನ ಮೈಕಾಲ್ ಶ್ರೇಣಿಯಲ್ಲಿ ಹುಟ್ಟುತ್ತದೆ. ಎಷ್ಟು ಎತ್ತರದಲ್ಲಿ ಅಂತ ನೋಡ್ಕೊಂಡಾಗ 1057 ಮೀಟರ್ ಎತ್ತರದಲ್ಲಿ ಇದು ಹುಟ್ಟುತ್ತದೆ. ಜೊತೆಗೆ ಇದರ ಉದ್ದ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದಾಗ 1310 ಕಿಲೋಮೀಟರ್ನಷ್ಟು ಉದ್ದವಾಗಿ ಹರಿತಾ ಹೋಗುತ್ತೆ ನರ್ಮದಾ ನದಿ. ಬೇಸಿಕ್ ಆಗಿರ್ತಕ್ಕಂಥ ಪಾಯಿಂಟ್. ನಂತರದಲ್ಲಿ ಯಾವ ವಿಭಾಗಕ್ಕೆ, ಜಲ ವಿಭಾಗಕ್ಕೆ ಸೇರುತ್ತೆ ಅಂತ ನೋಡ್ಕೊಂಡಾಗ ನೋಡಿ, ನಮಗೆಲ್ಲ ಗೊತ್ತಿದೆ, ಈ ಭಾಗಕ್ಕೆ ನಾವು ಅರೇಬಿಯನ್ ಸಿ ಅಂತ ಕರಿತೀವಿ, ಈ ಭಾಗಕ್ಕೆ ನಾವು ಬೇ ಆಫ್ ಬೆಂಗಾಲ್ ಅಂತೇಳಿ ಕರಿತೇವೆ. ಸೊ ವೆಸ್ಟ್ ಫ್ಲೋಯಿಂಗ್ ರಿವರ್ ಬಗ್ಗೆ ನಾವು ಮಾತಾಡ್ಕೊಳ್ತಾ ಇರೋದ್ರಿಂದ ಈ ಭಾಗಕ್ಕೆ ಹರಿತಾ ಹೋಗುತ್ತೆ. ಲೈಕ್ ಅದರ್ ರಿವರ್ಸ್, ಈ ಒಂದು ನದಿನೂ ಕೂಡ ಜಲಪಾತಗಳನ್ನು ಸೃಷ್ಟಿ ಮಾಡುತ್ತೆ. ಜಲಪಾತಗಳನ್ನು ನೋಡ್ಕೊಳ್ತಾ ಹೋದರೆ ಜಬ್ಬಲ್ಪುರ್ ಪ್ರದೇಶದಲ್ಲಿ ಧೌಂಧಾರ್ ಅಂತಕ್ಕಂಥ ಒಂದು ಜಲಪಾತವನ್ನು ಸೃಷ್ಟಿಸುತ್ತೆ. ತುಂಬಾ ಇಂಪಾರ್ಟೆಂಟು ಧೌಂಧಾರ್, ನೆನ್ಪಿಟ್ಕೊಳ್ಬೇಕಾಗುತ್ತೆ. ಧೌಂಧಾರ್ಗೆ ಗ್ಲೌಡ್ ಆಫ್ ಮಿಸ್ಟ್ ಅಂತಲೂ ಕೂಡ ಕರೆಯಲಾಗುತ್ತೆ. ಜೊತೆಗೆ ಸಹಸ್ರಧಾರಾ ಫಾಲ್ಸ್ ಅಂತೇಳಿದೆ. ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇವೆರಡೂ ಜಲಪಾತಗಳನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ನದಿ ಯಾವುದು ಅಂತ ಕೇಳಿದಂತಹ ಸಂದರ್ಭದಲ್ಲಿ ತಾವು ನರ್ಮದಾ ನದಿ ಅಂತೇಳಿ ಐಡೆಂಟಿಫೈ ಮಾಡಬೇಕಾಗತ್ತೆ. ಮುಂದುವರೆದಂತೆ ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಂದರೆ ಏಕತಾ ಪ್ರತಿಮೆಯನ್ನು ನಾವು ಇಡೀ ಪ್ರಪಂಚದಲ್ಲಿ ಅತಿ ಎತ್ತರದಲ್ಲಿರುವಂಥ ಏಕತಾ ಪ್ರತಿಮೆಯನ್ನು ನಾವು ರಚನೆ ಮಾಡಿದ್ದೀವಲ್ವ, ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಹಾಗಾದರೆ ಅದರ ಒಟ್ಟು ಎತ್ತರ ಎಷ್ಟು ಅಂತ ನೋಡ್ಕೊಂಡಾಗ 182 ಮೀಟರ್ ಎತ್ತರದಲ್ಲಿರ್ತಕ್ಕಂಥದ್ದು. ಇದು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ಅಥವಾ 597 ಅಡಿ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಎರಡರಲ್ಲಿ ಯಾವ್ದು ಬೇಕಿದ್ರೂ ಕೂಡ ತಾವು ನೆನ್ಪಿಟ್ಕೊಳ್ಳಿ. 182 ಮೀಟರ್ ನೆನ್ಪಿಟ್ಕೊಳ್ಳಿ, 597 ಅಡಿ ಆದರೂ ಕೂಡ ತಾವು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಸೊ ಇಲ್ಲಿ ಯಾವ ಪ್ರದೇಶದಲ್ಲಿ ಕಂಡುಬರುತ್ತೆ? ಇಡೀ ಪ್ರಪಂಚದಲ್ಲಿ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಸ್ಟ್ಯಾಚ್ಯೂ ಗುಜರಾತ್ನ ಕೇವಾಡಿಯಾ ಗ್ರಾಮದಲ್ಲಿ ಕಂಡುಬರುತ್ತೆ, ನೆನ್ಪಿಟ್ಕೊಳ್ಬೇಕು. ಈ ಸ್ಟ್ಯಾಚ್ಯೂ ಏನಿದೆಯಲ್ಲ, ಗುಜರಾತಲ್ಲಿ ಲೊಕೇಟ್ ಆಗಿದೆ. ಅದರಲ್ಲೂ ಕೂಡ ನರ್ಮದಾ ರಿವರ್ನ ಅಂದರೆ ನರ್ಮದಾ ನದಿ ಹರಿದುಕೊಂಡು ಹೋಗುವಂತಹ ಒಂದು ಕಾಲೋನಿಯಲ್ಲಿ ಅಂದರೆ ಕೇವಾಡಿಯಾ ಅಂತಕ್ಕಂಥ ಕಾಲೋನಿ ಭಾಗದಲ್ಲಿ ಕಟ್ಟಲಾಗಿದೆ. ಇಲ್ಲೊಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಟ್ರಿಬ್ಯೂಟ್ರೀಸ್ ಆಫ್ ನರ್ಮದಾ ರಿವರ್ ಅಂತೇಳಿದೆ. ಅಂದರೆ ನರ್ಮದಾ ನದಿಯ ಉಪನದಿಗಳನ್ನು ನಾವು ಇಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡಬೇಕಾಗತ್ತೆ. ಯಾಕಂದರೆ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಸೊ ನೋಡಿ, ರೈಟ್ ಬ್ಯಾಂಕ್ ಟ್ರಿಬ್ಯೂಟ್ರೀಸ್ ಅಂತೇಳಿ ನಾವು ಐಡೆಂಟಿಫೈ ಮಾಡೋಣ. ಜೊತೆಗೆ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟ್ರೀಸ್ ಅಂತೇಳಿ ಕೂಡ ಐಡೆಂಟಿಫೈ ಮಾಡೋಣ. ಇದನ್ನು ನಾವು ರೈಟ್ ಬ್ಯಾಂಕ್ ಅಂತೇಳಿ ಕನ್ಸಿಡರ್ ಮಾಡಿದ್ರೆ ಇದನ್ನು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟ್ರೀಸ್ ಅಂತೇಳಿ ಕನ್ಸಿಡರ್ ಮಾಡೋಣ. ನಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ರೈಟ್ ಬ್ಯಾಂಕ್ ಟ್ರಿಬ್ಯೂಟ್ರೀಸ್ಗಳನ್ನು ನೋಡ್ಕೊಂಡಾಗ ಬಾರ್ನಾ, ಇರಾನ್, ತೆಂಡಾನಿ, ಚುರಾಲ್, ಕೋಲಾರ್, ಮ್ಯಾನ್, ಉರಿ, ಅತನಿ ಮತ್ತು ಓರ್ಸಂಗ್ ರಿವರ್ ಅಂತ ಕರಿತೇವೆ.
ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ಗಳು ಬಂದಾಗ ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕ್ಯಾಟಗರೈಸೇಷನನ್ನು ನಾವು ಮಾಡಿದ್ದೇವೆ. ಮುಂದುವರೆದಂತೆ ಮೇಜರ್ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ಗಳಂತ ಬರ್ತವೆ. ಸೊ ಅವುಗಳು ನಮಗೆ ಏನಕ್ಕೆ ದಿನನಿತ್ಯದ ಜೀವನಕ್ಕೋಸ್ಕರ ಅಥವಾ ಇರಿಗೇಷನ್ ಫೆಸಿಲಿಟೀಸ್ ಆಗಿರ್ಬೋದು, ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್, ಫಿಶಿಂಗ್, ಇತರೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳ ಬೆನಿಫಿಟಿಗೋಸ್ಕರ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ಗಳನ್ನು ನಾವು ಡೆವಲಪ್ಮೆಂಟ್ ಮಾಡ್ತೇವೆ. ಇದು ಈ ನದಿ ಬೇಸಿನ್ ಪ್ರದೇಶದಲ್ಲಿ ಅಥವಾ ನದಿ ಮುಖಜ ಭೂಮಿ ಪ್ರದೇಶದಲ್ಲಿ ಕಂಡುಬರುತ್ತೆ. ಯಾವುದರ ಹೆಸರು ನೋಡ್ಕೊಂಡಾಗ ಇಂದಿರಾ ಸಾಗರ್, ಸರ್ದಾರ್ ಸರೋವರ್, ಓಂಕಾರೇಶ್ವರ್, ಭಾರ್ಗಿ ಮತ್ತು ಮಹೇಶ್ವರ್ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಬೇಕು, ನಾವು ಮಾತನಾಡ್ಕೊಳ್ತಾ ಇರೋದು ಹೈಡ್ರೋ ಪವರ್ ಪ್ರಾಜೆಕ್ಟ್ನ ಬಗ್ಗೆ, ರೈಟ್. ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂದರೆ ಜಲವಿದ್ಯುತ್ ಶಕ್ತಿಯನ್ನು ರಚನೆ ಮಾಡೋದಕ್ಕೆ ಉಂಟಾಗಿರ್ತಕ್ಕಂಥ ಕೆಲವೊಂದು ಪ್ರಾಜೆಕ್ಟ್ಸ್ಗಳು ಅಂತ ಕೂಡ ಕರೆಯಲಾಗುತ್ತೆ. ಅದೇ ರೀತಿಯಾಗಿ ಮಲ್ಟಿಪರ್ಪಸ್ ರಿವರ್ ಪ್ರಾಜೆಕ್ಟ್ ಅಂತೇಳಿ ಕರಿತೀವಲ್ಲ, ಇದು ಎಲ್ಲ ರೀತಿಯಾಗಿರ್ತಕ್ಕಂಥ ವಿವಿಧ ಉದ್ದೇಶಗಳಿಗೋಸ್ಕರ ಪ್ರಾಜೆಕ್ಟನ್ನು ಲಾಂಚ್ ಮಾಡಲಾಗಿರುತ್ತೆ. ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂತ ಅವ್ರು ಮೆನ್ಷನ್ ಮಾಡಿರೋದ್ರಿಂದ ಹೈಡ್ರೋ ಎಲೆಕ್ಟ್ರಿಸಿಟಿಯನ್ನು ಜನ್ರೇಟ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ನೀರು ಹರಿತಾ ಇದೆ ಅಂದ್ಕೊಳ್ಳಿ, ಇದೊಂದು ದೊಡ್ಡದಾಗಿರ್ತಕ್ಕಂತಹ ಹಿಲ್ ಪ್ರದೇಶ ಇದೆ, ಇಲ್ಲಿಂದ ನೀರು ಹರಿತಾ ಇದೆ ಅಂದ್ಕೊಳ್ಳಿ, ಇಲ್ಲೊಂದು ಟರ್ಬೈನ್ ಹಾಕ್ಬಿಟ್ಟು ಇದರಿಂದ ಹೈಡ್ರೋಲ್ ಪವರ್ ಪ್ರಾಜೆಕ್ಟನ್ನು ನಾವು ಅಥವಾ ಎಲೆಕ್ಟ್ರಿಸಿಟಿಯನ್ನು ನಾವು ಉತ್ಪಾದನೆ ಮಾಡ್ತೇವೆ. ಇದನ್ನು ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂತ ಕರೆಯಲಾಗುತ್ತೆ. ಎಗೈನ್ ಇಲ್ಲಿ ಮೇಜರ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಬಗ್ಗೆ ಮಾತನಾಡಲಾಗಿದೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ ಇದೆ. ಯಾರೆಲ್ಲ KS ಮೇನ್ಸ್ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ರು, ನಿಮಗೆಲ್ಲ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ GS1, GS2, GS3, GS4 ಕಂಪ್ಲೀಟ್ ಈ ಹಿಂದೆ ಕೇಳಿರ್ತಕ್ಕಂಥ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಒಂದು ಕಡೆ ಸೇರಿಸ್ಬಿಟ್ಟು ನಿಮಗೆ ಮಾಡೆಲ್ ಆನ್ಸರ್ಸ್ಗಳನ್ನು ಕೊಡಲಿದ್ದೇವೆ. ಇದರ ಜೊತೆಗೆ ಕೇವಲ ನಿಮಗೆ ಮಾಡೆಲ್ ಆನ್ಸರ್ ಕೊಡ್ತಾ ಇಲ್ಲ, ಜೊತೆಗೆ ಕಡ್ಡಾಯ ಕನ್ನಡ, ಕಂಪಲ್ಸರಿ ಇಂಗ್ಲೀಷ್, ಕಂಪಲ್ಸರಿ ಕನ್ನಡ, ಎಸ್ಸೆ ಮತ್ತು ಎಸ್ಸೆನ ಯಾವ ರೀತಿಯಾಗಿ ಬರೀಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಡೆಲ್ ಎಸ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಈ ಪುಸ್ತಕ ಬೇಕಾದಂತಹ ಸಂದರ್ಭದಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ತಾವಾ ನದಿ ಬಗ್ಗೆ, ಲೂನಿ ನದಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ತಾವಾ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಪ್ರಶ್ನೆ ಕೇಳಿದಾಗ ಮಧ್ಯಪ್ರದೇಶ, ಅಬ್ಸಲ್ಯೂಟ್ಲಿ ರೈಟ್. ಮಧ್ಯಪ್ರದೇಶದಲ್ಲಿ ಬೀತುಲ್ ಅಂತಕ್ಕಂಥ ಒಂದು ರೇಂಜ್ ಬರುತ್ತೆ, ಶ್ರೇಣು ಬರುತ್ತೆ. ಯಾವ ಒಂದು ಶ್ರೇಣಿ ಅದು? ಸಾತ್ಪುರ ರೇಂಜ್ನ ಒಂದು ಭಾಗ ಅದು ಬೀತುಲ್ ಅಂತಕ್ಕಂಥದ್ದು. ಅಲ್ಲಿ ಈ ನದಿ ಹುಟ್ಟುತ್ತೆ, ತಾವಾ ನದಿ. ನೆನ್ಪಿಟ್ಕೊಳ್ಬೇಕು, ತಾವಾ ರಿಸರ್ವೈರ್ಗಳನ್ನು ಕೂಡ ಕನ್ಸ್ಟ್ರಕ್ಟ್ ಮಾಡಿದ್ದೇವೆ. ದಿಸ್ ರಿವರ್ ಈಸ್ ದ ಲಾಂಗೆಸ್ಟ್ ಟ್ರಿಬ್ಯೂಟರಿ ಆಫ್ ರಿವರ್ ನರ್ಮದಾ. ನೋಡಿ, ಪ್ರಶ್ನೆ ಕೇಳ್ಬೋದು ನಿಮಗೆ, ಈ ಕೆಳಗಿನ ಯಾವ ನದಿಯು ನರ್ಮದಾ ನದಿಯ ಅತ್ಯಂತ ದೊಡ್ಡ ಉಪನದಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದಾಗ ನೀವು ತಾವಾ ನದಿ ಅಂತೇಳಿ ಐಡೆಂಟಿಫೈ ಮಾಡಬೇಕಾಗತ್ತೆ. ಸುಮಾರು ಹುಡುಗರು ಲೂನಿ ನದಿ ಅಂತ ಅಂದ್ಕೊಳ್ತಾರೆ, ತಪ್ಪಾಗುತ್ತೆ. ಲೂನಿ ನದಿಯಲ್ಲ, ತಾವಾ ನದಿ. ಮುಂದುವರೆದಂತೆ ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಲೂನಿ ನದಿ ಬಗ್ಗೆ ನೋಡ್ಕೊಳ್ಳೋಣ. ಈ ನದಿ ಎಲ್ಲಿ ಹುಟ್ಟುತ್ತೆ ಅಂತ ನೋಡ್ಕೊಂಡಾಗ ಅರಾವಳಿ ರೇಂಜ್ ಅಥವಾ ಅರಾವಳಿಯ ಶ್ರೇಣಿಯ ಪಶ್ಚಿಮ ಭಾಗದ ಸ್ಲೋಪ್ ಅಥವಾ ಇಳಿಜಾರು ಪ್ರದೇಶದಲ್ಲಿದೆಯಲ್ಲ, ಅಲ್ಲಿ ಹುಟ್ಟುತ್ತೆ ಲೂನಿ ರಿವರ್. ಇದರ ಸಪ್ರೇಟ್ ಆಗಿರ್ತಕ್ಕಂಥ ಅಥವಾ ಇದರ ಒಂದು ರೇಂಜಲ್ಲಿ ಅವ್ರ ಎಲಿವೇಶನ್ ಎಷ್ಟು ಅಂತ ನೋಡ್ಕೊಂಡಾಗ, ಎಲಿವೇಶನ್ ಅಂದರೆ ಎತ್ತರ ಪ್ರದೇಶ ಅಂತ ಕರಿತೀವಿ. 772 ಮೀಟರ್ ಅಂತಲೂ ಕೂಡ ಹೇಳ್ಬೋದಾಗುತ್ತೆ, ನೆನ್ಪಿಟ್ಟು. ಅಂತಿಮವಾಗಿ ರನ್ ಆಫ್ ಕಚ್ ಅನ್ನುವಂಥ ಪ್ರದೇಶಕ್ಕೆ ಸೇರಿದ ನಂತರ ಲೂನಿ ರಿವರ್ ಏನಿದೆಯಲ್ಲ, ಇದು ಮಾಯವಾಗಿ ಬಿಡುತ್ತೆ, ಅಂದರೆ ತನ್ನ ಸತ್ವವನ್ನು ಕಳೆದುಕೊಳ್ಳು ಬಿಡುತ್ತೆ. ಅದೇ ಮಾರ್ಷ್ ಪ್ರದೇಶ ಕಂಡು ಬರುತ್ತೆ, ರೈಟ್. ರನ್ ಆಫ್ ಕಚ್ಚಲ್ಲಿ ಮಾರ್ಷ್ ಅಂತಕ್ಕಂಥ ಪ್ರದೇಶ ಕಂಡು ಬರುತ್ತೆ. ಈ ಮಾರ್ಷ್ ಅಂತಕ್ಕಂಥ ಪ್ರದೇಶದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಲೂನಿ ರಿವರಿಗೆ ಲೂನಿ ಅಂತಕ್ಕಂಥ ಹೆಸರು ಹೇಗೆ ಬಂತು ಅನ್ನೋದನ್ನು ನೋಡ್ಕೊಳ್ತಾ ಹೋದಾಗ, ಸಾಲ್ಟ್ ರಿವರ್ ಅಂತಲೂ ಕೂಡ ಕರಿತೀವಿ. ಇದಕ್ಕೆ ಲೂನಾರಿ ಅಥವಾ ಲವಣವಾರಿ ಅಂತ ಸಂಸ್ಕೃತದಲ್ಲಿ ಕರಿತೇವೆ. ಸೊ ಇದು ಏನಕ್ಕೆ ಈ ರೀತಿಯಾಗಿರ್ತಕ್ಕಂಥ ಹೆಸರು ಪಡ್ಕೊಳ್ತು ಅಂದರೆ, ಇದರ ನದಿ ನೀರು ಬ್ರಾಕಿಶ್ ಅಥವಾ ಬಿಲೋ ಬಾತ್ರಾದ ರೂಪದಲ್ಲಿ ಕಂಡುಬರುತ್ತೆ. ನಿಮಗೆ ಗೊತ್ತಿದೆ, ಬ್ರಾಕಿಶ್ ವಾಟರ್ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಸಿಹಿ ನೀರು, ಅದರ ಜೊತೆಗೆ ಸಮುದ್ರದ ನೀರು ಎರಡೂ ಕೂಡ ಬ್ಲೆಂಡ್ ಆಗಿರುತ್ತೆ. ಅಂತಹ ನೀರನ್ನು ನಾವು ಬ್ರಾಕಿಶ್ ವಾಟರ್ ಅಂತ ಕರಿತೀವಿ. ಹಾಗಾದರೆ ಲೂನಿ ನದಿಯ ನೀರು ಯಾವ ಥರ ಇರುತ್ತೆ ಅಥವಾ ಯಾವ ಟೇಸ್ಟಲ್ಲಿ ಇರುತ್ತೆ ಅಂತ ನೋಡ್ಕೊಂಡಾಗ ಬ್ರಾಕಿಶ್ ವಾಟರ್ ಅಂತಲೂ ಕೂಡ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ತಾಪಿ ನದಿ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ತಾಪಿಯನ್ನು ಇನ್ನೊಂದು ಹೆಸರಲ್ಲಿ ತಪತಿ, ತಾಪಿ ಎರಡೂ ಕೂಡ ಒಂದೇ, ರೈಟ್. ಇಲ್ಲಿ ನಾವು ತಪತಿ ರಿವರ್ ಅಂತ ಬರೆದುಕೊಂಡಿದ್ದೇವೆ, ಅದನ್ನು ತಾಪಿ ಅಂತಲೂ ಕೂಡ ಕರಿತೇವೆ. ಓಕೆ, ತಪತಿ ಅಂತಲೂ ಕೂಡ ಬರ್ಕೊಳ್ಳೋಣ, ನೋ ಪ್ರಾಬ್ಲಮ್, ರೈಟ್. ಸೊ ಇಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ವೆಸ್ಟ್ ಫ್ಲೋಯಿಂಗ್ ರಿವರ್ ಆಫ್ ಪೆನಿನ್ಸುಲಾರ್ ಇಂಡಿಯಾ ಅಂತ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಸೊ ನೋಡಿ, ನರ್ಮದಾ ನದಿಯನ್ನು ನಾವು ವೆಸ್ಟರ್ನ್ ಭಾಗದಲ್ಲಿ ಅಂದರೆ ಪಶ್ಚಿಮ ಭಾಗಕ್ಕೆ ಹರಿಯುವಂಥ ಅತ್ಯಂತ ದೊಡ್ಡ ನದಿ ಅಂತ ಮೊದಲನೇ ಸ್ಥಾನವನ್ನು ಕೊಟ್ಟರೆ, ತಪತಿ ನದಿಯನ್ನು 2ನೇ ಸ್ಥಾನದಲ್ಲಿ ಇರಿಸಬೇಕಾಗತ್ತೆ. ಕಾರಣ ಏನಂದರೆ ವೆಸ್ಟರ್ನ್ ಸೈಡಲ್ಲಿ
ಅಥವಾ ಹರಿಯುವಂಥ ಅತ್ಯಂತ ದೊಡ್ಡ ನದಿ ಅಂತಲೂ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಪೆನಿನ್ಸುಲರ್ ಇಂಡಿಯಾ ಅಂದರೆ ಪರ್ಯಾಯ ಇಂಡಿಯಾ ಅಥವಾ ಪರ್ಯಾಯ ಪ್ರಸ್ಥಭೂಮಿ ಅಂತ ಕೂಡ ಕರಿತೇವೆ. ಜೊತೆಗೆ ಇದನ್ನು ದಿ ಟ್ವಿನ್ ಅಥವಾ ಹ್ಯಾಂಡ್ ಮೇಡ್ ಆಫ್ ನರ್ಮದಾ ಅಂತ ಕೂಡ ಕರೆಯಲಾಗುತ್ತೆ. ನೋಡಿ, ನಾವು ಟ್ವಿನ್ ಅಂದ ತಕ್ಷಣ ಏನಂತ ಕರಿತೇವೆ? ಅವಳಿ ಜವಳಿ ಅಂತಲೂ ಕೂಡ ಕರಿತೀವಲ್ಲ, ಅದೇ ಥರ ನರ್ಮದಾ ಮತ್ತು ತಪತಿ ನದಿಯನ್ನು ಅವಳಿ ಜವಳಿ ಅಂತಲೂ ಕೂಡ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಮುಂದುವರೆದಂತೆ ಹ್ಯಾಂಡ್ ಮೇಡ್ ಅಂತಲೂ ಕೂಡ ಕರೆಯಲಾಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಹಾಗಾದರೆ ತಪತಿ ನದಿ ಎಲ್ಲಿ ಹುಟ್ಟುತ್ತೆ ನೋಡ್ಕೊಂಡಾಗ ಮುಲ್ತಾಯಿ ರಿಸರ್ವ್ ಫಾರೆಸ್ಟ್ ಅಂತ ಬರುತ್ತೆ ಮಧ್ಯಪ್ರದೇಶದಲ್ಲಿ. 752 ಮೀಟರ್ ಎತ್ತರ ಪ್ರದೇಶದಲ್ಲಿರುವ ಮಧ್ಯಪ್ರದೇಶದ ಮುಲ್ತಾಯಿ ರಿಸರ್ವ್ ಫಾರೆಸ್ಟಲ್ಲಿ ಹುಟ್ಟುತ್ತೆ. ಯಾವುದಿದು? ತಪತಿ ನದಿ ಬಗ್ಗೆ ನಾವು ಮಾತಾಡ್ಕೊಳ್ತಾ ಇದ್ದೇವೆ. ನೋಡಿ, 722 ಕಿಲೋಮೀಟರ್ ಏನಿದೆಯಲ್ಲ, ಅಷ್ಟು ವಿಸ್ತಾರವಾಗಿ ಹರಿಯುತ್ತಾ ಹೋಗುತ್ತೆ ತಪತಿ ನದಿ. ಅಂತಿಮವಾಗಿ ಅರೇಬಿಯನ್ ಸಿ, ಅರ್ಥ ಆಗ್ತಿದೆ ನಿಮಗೆ? ಇದು ಪಶ್ಚಿಮ ಭಾಗದಲ್ಲಿ ಕಂಡುಬರ್ತಕ್ಕಂಥ ಒಂದು ದೊಡ್ಡ ಪ್ರಮಾಣದ ಸಾಗರ ಸಮುದ್ರ ಭಾಗ ಅರೇಬಿಯನ್ ಸಿಗೆ ಅಂತಿಮವಾಗಿ ಎಂಡಪ್ ಆಗುತ್ತೆ. ಗಲ್ಫ್ ಆಫ್ ಕ್ಯಾಂಬೆ ಅಂತ ಒಂದು ಪ್ರದೇಶ ಬರುತ್ತೆ, ನೀವು ನೋಡ್ಕೊಳ್ತಾ ಇರ್ಬೋದು ಮ್ಯಾಪಲ್ಲಿ. ಗಲ್ಫ್ ಆಫ್ ಕ್ಯಾಂಬೆ ಅಥವಾ ಗಲ್ಫ್ ಆಫ್ ಖಂಬತ್ ಅಂತ ಕೂಡ ಕರೆಯಲಾಗುತ್ತೆ. ಅದರ ಮೂಲಕ ಹರಿದು ಅರೇಬಿಯನ್ ಸಿಗೆ ಎಂಡಪ್ ಆಗುತ್ತೆ ಅಥವಾ ಅರೇಬಿಯನ್ ಸಿಗೆ ಸೇರಿಕೊಳ್ಳುತ್ತೆ. ನೋಡಿ, ತಪತಿ ರಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಪ್ರಾಜೆಕ್ಟ್ಸ್ಗಳನ್ನು ಕೂಡ ಇಲ್ಲಿ ನಮೂದು ಮಾಡಲಾಗಿದೆ. ಅವುಗಳನ್ನು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ನೋಡಿ, ಹತನೂರು ಡ್ಯಾಮ್ ಆಫ್ ಅಪ್ಪರ್ ತಾಪಿ ಪ್ರಾಜೆಕ್ಟ್, ಗಿರ್ನಾ ಡ್ಯಾಮ್, ದಹಿಗಾಮ್ ವೇರ್ ಆಫ್ ಗಿರ್ನಾ ಪ್ರಾಜೆಕ್ಟ್ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಕಾಕ್ರಾಪುರ್ ವೇರ್ ಉಖೈ ಡ್ಯಾಮ್ ಆಫ್ ಉಖೈ ಪ್ರಾಜೆಕ್ಟ್ ಗುಜರಾತ್ ಪ್ರದೇಶದಲ್ಲಿ ಕಂಡುಬರುತ್ತೆ. ನೋಡಿ, ನೀವು ಮಧ್ಯಪ್ರದೇಶದಲ್ಲಿ ಮಾತ್ರ ಕಂಡುಬರುವಂಥದ್ದನ್ನು ನಾವು ಐಡೆಂಟಿಫೈ ಮಾಡೋಂಗಿಲ್ಲ. ಮಹಾರಾಷ್ಟ್ರದಲ್ಲಿ, ಅದರ ಜೊತೆಗೆ ಗುಜರಾತಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಪ್ರಾಜೆಕ್ಟ್ಸ್ಗಳನ್ನು ಕೂಡ ಹ್ಯಾಂಡಲ್ ಮಾಡಲಾಗಿರುವಂಥದ್ದು ನೆನ್ಪಿಟ್ಕೊಳ್ಳಿ. ಓಕೆ, ತಪತಿ ನದಿಗೆ ಸಂಬಂಧಪಟ್ಟಂತೆ ಅದರ ಟ್ರಿಬ್ಯೂಟರೀಸ್ಗಳನ್ನು ನಾವು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಇದು ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್, ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್. ಬಲದಂಡೆ ನದಿಗಳು, ಎಡದಂಡೆಯ ನದಿಗಳು: ಸುಕಿ, ಗೋಮಾಯಿ, ಅರುಣಾವತಿ, ಆನೇರ್, ವಾಗೂರ್, ಅಮರಾವತಿ, ಬುರಾಯಿ, ಪಂಜ್ರಾ, ಭೋರಿ, ಸಿಪ್ನಾ, ಮೋನಾ, ಪೂರ್ಣ, ಗಿರ್ನಾ. ನೋಡಿ, ಎಡದಂಡೆಯ ನದಿಗಳು, ಬಲದಂಡೆಯ ನದಿಗಳು. ಸರಿಯಾಗಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಅದರ ಜೊತೆಗೆ ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ನೋಡೋದು.